ಇನ್ನು ಭಾರತೀಯ ಸೇನೆ ಪಾಕ್ನ ಏರ್ ಬೇಸ್ಗಳನ್ನು ಧ್ವಂಸಗೊಳಿಸಿದೆ. ಆ ಪೈಕಿ ಇದೀಗ ವಿಡಿಯೋ ಒಂದು ಲಭ್ಯವಾಗಿದೆ. ಪಾಕ್ನ ಏರ್ ಬೇಸ್ ಧ್ವಂಸ ಮಾಡಿದಂತಹ ವಿಡಿಯೋ ಲಭ್ಯ. ರಹೀಮ್ ಯಾರ್ಖಾನ್ ಏರ್ ಬೇಸ್ ಪೀಸ್ ಆಗಿರುವಂತಹ ದೃಶ್ಯ. ಭಾರತದ ಸೇನೆಯ ದಾಳಿಗೆ ಪಾಕ್ ಏರ್ ಬೇಸ್ ಪುಡಿಯಾಗಿದೆ. ರಹೀಮ್ ಯಾರ್ಖಾನ್ ಏರ್ ಬೇಸ್ನ ದೃಶ್ಯ TV9ಗೆ ಲಭ್ಯವಾಗಿದೆ. 8 ವಾಯುನೆಲೆಗಳನ್ನು ಧ್ವಂಸ ಮಾಡಿರುವುದು ಭಾರತೀಯ ಸೇನೆ. ಪ್ರಮುಖ ವಾಯುನೆಲೆಗಳು, ಅತ್ಯಾಧುನಿಕ ಮಿಸೈಲ್ಗಳು, ಡ್ರೋನ್ಗಳು, ವಸತಿ ವ್ಯವಸ್ಥೆ ಇರುವಂತಹ ವಾಯುನೆಲೆಗಳು, ಇವುಗಳನ್ನು ಧ್ವಂಸ ಮಾಡಿರೋದು. ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ದೃಶ್ಯ ಇದು. ರಹೀಮ್ ಯಾರ್ಖಾನ್ ಏರ್ ಬೇಸ್ ಇದು. ಭಾರತೀಯ ಸೇನೆಯಿಂದ ದಾಳಿಗೆ ಒಳಪಟ್ಟಂತಹ ವಾಯುನೆಲೆಗಳ ಪೈಕಿ ಇದು ಕೂಡ ಒಂದು. ಯಾವ ರೀತಿಯಾಗಿ ಛಿದ್ರವಾಗಿದೆ ಆ ಏರ್ ಬೇಸ್ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆ ಅವಶೇಷಗಳು ಕೂಡ ಅಲ್ಲಲ್ಲಿ ಬಿದ್ದಿವೆ. ಸಂಪೂರ್ಣವಾಗಿ ಆ ಒಂದು ಏರ್ ಬೇಸ್ನ ಚಿತ್ರಣವೇ ಬದಲಾಗಿ ಹೋಗಿದೆ. ಪ್ರಮುಖ ವಾಯುನೆಲೆಗಳು ಪಾಕಿಸ್ತಾನದ್ದು. ಭಾರತದ ತಂಟೆಗೆ ಬಂದರೆ ಏನು ಗತಿ ಪಾಕಿಸ್ತಾನಕ್ಕೆ ಅನ್ನೋದನ್ನ ಮತ್ತೊಮ್ಮೆ ಇದರ ಮೂಲಕ ಭಾರತೀಯ ಸೇನೆ ಸಾರಿ ಹೇಳಿದೆ. ಆದರೂ ಕೂಡ ತನ್ನ ಮೊಂಡುತನವನ್ನ ಪಾಕಿಸ್ತಾನ ಇಲ್ಲಿ ಬಿಡ್ತಾ ಇಲ್ಲ. ಇಂತಹ ದುಸ್ಥಿತಿಗೆ ಬಂದರೂ ಕೂಡ ವಾಯುನೆಲೆಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸೋದರ ಜೊತೆಗೆ ದೊಡ್ಡ ಪೆಟ್ಟನ್ನು ಭಾರತೀಯ ಸೇನೆ ಕೊಟ್ಟಿದೆ. ಮುಟ್ನೋಡ್ಕೊಳ್ಳೋ ರೀತಿಯಲ್ಲಿ ಭಾರತ ಉತ್ತರವನ್ನ ಕೊಡ್ತಿದೆ. ಈ ದೃಶ್ಯಗಳು ಕಣ್ಮುಂದೆ ಇದ್ರೂ ಕೂಡ, ದುಷ್ಪರಿಣಾಮದ ಚಿಂತನೆ ಇದ್ರೂ ಕೂಡ ಪಾಕಿಸ್ತಾನ ಮತ್ತೆ ಕಾಲ್ಕೆರ್ಕೊಂಡು ದಾಳಿಗಳನ್ನ ಮುಂದುವರಿಸ್ತಲೇ ಇದೆ. ಅದರ ಪರಿಣಾಮವನ್ನ ಮತ್ತು ಭಾರತೀಯ ಸೇನೆಯಿಂದ ಉತ್ತರವನ್ನ ಶೀಘ್ರದಲ್ಲೇ ಅದು ಮತ್ತೆ ರಿಸೀವ್ ಮಾಡಿಕೊಳ್ಳುತ್ತೆ.